ಎಷ್ಟು ವಿಚಿತ್ರ ಅಲ್ವಾ? ಇದೆಲ್ಲ ಪ್ರಕೃತಿಲಿ ಹಾಗೆ ಸಿಗುತ್ತೆ. ಇದನ್ನೆಲ್ಲ ತಗೊಂಡ್ ಬಂದು ಮಾರಾಟಕ್ಕಿಟ್ಟಿದ್ದಾರೆ. ಹೌದು, ಎಷ್ಟು ವಿಚಿತ್ರ ಅಲ್ವಾ? ನಾವು ಮನುಷ್ಯರು ಸಿಟಿಯಲ್ಲಿರೋ ಮರ ಎಲ್ಲ ಕಡಿಸ್ಬಿಟ್ಟು ರಜಕ್ಕೆ ನೇಚರ್ ಹತ್ರ ಹೋಗ್ಬೇಕು ಅಂತ ಬೆಟ್ಟಕ್ಕೋ ಕಾಡಕ್ಕೋ ಹೋಗ್ತೀವಿ. ಏನಿದು? ಗೋಮೂತ್ರ. ಅಯ್ಯೋ, ಗೋಮೂತ್ರ ಇದಕ್ಕೂ ದುಡ್ಡು ಕೊಟ್ಟು ತಗೋಬೇಕಾ? ಹೌದು ಅಮ್ರಪಾಲಿ, ದುಡ್ಡು ಇಲ್ದೆ ಇಲ್ಲಿ ಏನೂ ಸಿಗಲ್ಲ ನಿಮ್ಗೆ. ಮನೇಲೆ ಒಂದ್ ಗೋಶಾಲೆ ಕಟ್ಟಿದ್ರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಗಂಜ್ಲ ಇದೆಲ್ಲ ಸಿಕ್ಕಿರೋದಲ್ವಾ? ಸಿಟಿಲಿ ಯಾರು ಗೋಶಾಲೆ ಕೊಟ್ಟಿಗೆ ಎಲ್ಲ ಕಟ್ಟಲ್ಲ ಅಮ್ರಪಾಲಿ, ಮನೆ ಕೊಳ್ಳಕ್ಕಾಗತ್ತೆ ಅಂತ. ಹಸು ಕಟ್ಟಿದ್ರೆ ಮನೆ ಕೊಳ್ಕಾಗತ್ತಾ? ವಿಚಿತ್ರನಪ್ಪ. ದುಡ್ಡು ಕೊಟ್ಟು ಗೋಮೂತ್ರ ತಗೊಂಡ್ಬೇಕು ಅಂತಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಸರಿ 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 ಸಮ ಪಮರಿ ನಿ ಸರಿ ಸರಿ ಸ ಸ ಸ ಲ 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 ಲ. ಯಾಕೆ, ಏನಾಯ್ತು? ಏನಿಲ್ಲ ಅಮ್ರಪಾಲಿ, ದಿನ ಹೊಸ ವಿಷಯ ಕಲಿತಾ ಇದ್ದೀನಿ ನಿಮ್ ಬಗ್ಗೆ. ಇನ್ನು ತುಂಬಾ ಇದೆ ನನ್ ಬಗ್ಗೆ ಕಲಿಯೋಕೆ. ಆಪತ್ ಬಾಂಧವ, ಒಂದ್ ಪ್ರಶ್ನೆ ಕೇಳ? ಹೇಳಿ ಅಮೃತಾಲಿ. ದೇವಯಾನಿ ಅಮ್ಮ ಏನ್ ನೋಡ್ ಅಷ್ಟೊಂದ್ ಭಯ ಪಟ್ಕೊಂಡಿದ್ದಾರೆ? ನೋಡ್ಬಾರದೇನೋ ನೋಡಿ ಅಷ್ಟೊಂದ್ ಭಯ ಪಟ್ಕೊಂಡಿದಾರ ಅನ್ಸುತ್ತಲ್ವಾ? ಡಾಕ್ಟರ್ ಕೂಡ ಹಾಗೆ ಅಂದ್ರು ಅಮೃತಾಲಿ. ಆದ್ರೆ ದೇವಸ್ಥಾನದಲ್ಲಿ ಅಂಥದ್ದೇನ್ ನೋಡಿರ್ತಾರೆ ಅಂತ ಅರ್ಥನೇ ಆಗ್ತಾ ಇಲ್ಲ ನನಗೆ. ರಾಜಕುಮಾರನನ್ನು ನೋಡಿದ್ದಾರೆ. ಗಂಧರ್ವ ರಾಜಕುಮಾರನನ್ನು ನೋಡಿ ಅರಗಿಸಿಕೊಳ್ಳುವ ಶಕ್ತಿ ಮನುಷ್ಯರಿಗಿಲ್ಲ ಆಪದ್ ಬಾಂಧವ. ಆ ಯುಕ್ತಿ ಏನು? ಹೌದಾ, ಸರಿ, ನಾನು ಈಗ್ಲೇ ಬಂದೆ. ಅಮೃಪಾಲಿ, ಯುಕ್ತಿ ಏನೋ ತೊಂದರೆ ಸಿಕ್ಕಾಕೊಂಡಿದಾರಂತೆ. ಚಿಕ್ಕಪ್ಪನ ಜೊತೆ ಇಲ್ಲೇ ರೀ, ನಾನು ಈಗ್ಲೇ ಬಂದೆ. ಎಲ್ಲಿಗೆ ಹೋಗ್ತಿದ್ದಾಳೆ ಇವಳು? ನೀನಾ ಬೇಗ ನಿನ್ ಮೊಬೈಲ್ ತೆಗಿ, ವಿಡಿಯೋ ಮಾಡು. ಸಿಕ್ಕಾಕೊಂಡೆ ಯುಕ್ತಿ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡೆ. ಏನ್ ಮಾಡ್ತಿದ್ದೀರಾ ಇಬ್ರು ಇಲ್ಲಿ? ಅದು ಅಪ್ಪ ಬರ್ಡ್ ವಾಚಿಂಗ್, ಸಾರಿ ಸೈಟ್ ಸೀಯಿಂಗ್ ಅಲ್ವೇನಾ ಅನ್ಯ? ಕರೆಕ್ಟ್, ಸೈಟ್ ಸಿ. ನಮ್ಮೇಲೆ ನಂಬಿಕೆ ಇಲ್ವಪ್ಪ? ನಂಬಿಕೆ ನಿಮ್ಮೇಲೆ? ಇಲ್ಲ ಅಂದ್ರೂ ಪರವಾಗಿಲ್ಲ, ಇದು ಒಂದ್ಸಲ ನಂಬ್ಕೊಳ್ಳಿ. ಹೌದು ಚಿಕ್ಕಪ್ಪ, ನಮ್ ಹಿಂದೆನೆ ಬಂದು ಚಿಕ್ಕಪ್ಪ, ನಿಮ್ಗೆಲ್ಲ ಅರ್ಥ ಆಗುತ್ತೆ. ಬನ್ನಿ. ಅಣ್ಣ, ಎಲ್ಲ ಹೋಗ್ತಿದ್ಯಾ ಅಣ್ಣ? ಶಾಪಿಂಗ್ ಎಲ್ಲ ಮುಗೀತಾ? ಇಲ್ಲ ಅನ್ಯ, ಯುಕ್ತಿ ಕಾಲ್ ಮಾಡ್ಬಿಟ್ಟು ಏನೋ ಪ್ರಾಬ್ಲಮ್ ಅಂದ್ಲು, ಅದಕ್ಕೆ ಹೋಗ್ತಾ ಇದೀವಿ. ಅದಾ
ಅದೇನು ದೊಡ್ಡ ವಿಷಯನೇ ಅಲ್ಲ ಅಣ್ಣ. ಅವಳು ಫೋನ್ ಮಾಡಿದಾಗ ಗಾಬರಿ ಮಾಡ್ಕೊಂಡಿದ್ಲು. ದೊಡ್ಡ ವಿಷಯ ಅಲ್ಲ ಅಂತಿದ್ಯಾ? ಅವಳ ಬಗ್ಗೆ ನಿನಗ್ ಗೊತ್ತಿಲ್ವಾ? ಸಗ್ನಿ ತುಳ್ದಿದ್ದಾಳೆ, ಅದಕ್ಕೆ ನಿನಗ್ ಕಾಲ್ ಮಾಡಿದಾಳೆ ಅಷ್ಟೇ. ಏನು ಸಗಣಿ ತುಳಿದಿದ್ದಾಳ? ಹಾ, ಅಲ್ಲ, ಅವಳು ಫೋನ್ ಮಾಡಿದಕ್ಕೆ ನಾನ್ ಟೆನ್ಷನ್ ಅಲ್ಲಿ ಓಡ್ ಬಂದೆ. ಸಗಣಿ ತುಳಿದಿದ್ದಾಳ? ಅಮ್ಮ ನೋಡು, ಅಮ್ಮನು ಕಾಲ್ ಮಾಡ್ತಿದ್ದಾಳೆ. ಅವಳ ಫೋನ್ ನೀನು ರಿಸೀವ್ ಮಾಡಿಲ್ಲ ಅಂದ್ರೆ ಅವಳು ತುಂಬಾ ಟೆನ್ಷನ್ ಮಾಡ್ಕೊತಾಳೆ. ನೀನೊಂದ್ ಕೆಲ್ಸ ಮಾಡು, ಯುಕ್ತಿನ ನಾವು ನೋಡ್ಕೋತೀವಿ, ನೀನ್ ಅಮ್ಮನ ಜೊತೆ ಮಾತಾಡು. ಏನ್ ಮಾಡ್ತಾ ಇದಾರೆ ಈ ಹುಡುಗರು? ಶುರು ಮಾಡ್ಕೊಳ್ಳಿ. ಏನು ಇವಾಗ್ಲೇನಾ ಶುರು ಮಾಡ್ಕೊಳ್ಳೋದಾ? ಇವಾಗ್ಲೇ ನಾಟ್ಕೊ ನಿಂತಿದೆ ತಾನೆ. ಕೊಡೋ ಬ್ಯಾಗು. ಬಿಡೋ ಬ್ಯಾಗ್. ರೌಡಿ, ಬಿಡೋ. ಬಿಡೋ ಬ್ಯಾಗ್. ಪ್ರದ್ಯುಮ್ನ. ಅಮ್ಮ, ಪ್ರದ್ಯುಮ್ನ ಎಲ್ಲಿದ್ಯಾ? ಅಮ್ಮ ಗಾಬರಿ ಮಾಡ್ಕೋಬೇಡಮ್ಮ, ಇಲ್ಲೇ ಮಾರ್ಕೆಟ್ಗೆ ಬಂದಿದ್ದೀನಿ. ನನ್ಗೆ ಹೇಳ್ದಲ್ಲ ಕೇಳ್ದಲ್ಲ ಯಾಕೆ ಹೋದೆ ನೀನು? ಅಮ್ಮ ಇನ್ನೇನ್ ಮನೆಗ್ ಬಂದ್ಬಿಡ್ತೀನಿ, ನೀನ್ ಯೋಚನೆ ಮಾಡ್ಬೇಡ ಪ್ಲೀಸ್. ತುಂಬಾ ಗಾಬರಿ ಆಗ್ತಿದೆ ಪ್ರದ್ಯುಮ್ನ. ಈಗ ನಾನು ಎದುರುಗಡೆ ಇಲ್ಲ ಅಂದ್ರೆ ನನ್ ಎದೆ ಹೊಡ್ಕೊಳ್ಳುತ್ತೆ. ಏನಕ್ಕೆ ಹೋದೆ ನೀನು? ಕೆಲ್ಸ ಮುಗಿದ ತಕ್ಷಣ ಬಂದ್ಬಿಡ್ತೀನಿ. ನೀನ್ ರೆಸ್ಟ್ ಮಾಡ್ಬೇಕು, ನಾನು ಈಗ್ಲೇ ಬಂದ್ಬಿಡ್ತೀನಿ. ನಂಗೆ ಯಾಕೋ ಗೊತ್ತಿಲ್ಲ ಪ್ರದ್ಯುಮ್ನ, ತುಂಬಾ ಭಯ ಆಗ್ತಿದೆ. ನೀನ್ ಈಗ್ಲೇ ಮನೆಗ್ ಬಾ. ನೀನ್ ಈಗ್ಲೇ ಬಾ ಅಂದ್ರೆ ಈಗ್ಲೇ ಬರ್ಬೇಕಷ್ಟೆ. ಸರಿ, ನಾನು ಈಗ್ಲೇ ಬರ್ತಾ ಇದ್ದೀನಿ, ಗಾಬರಿ ಮಾಡ್ಕೋಬೇಡ. ಏನಾಯ್ತು ಅಮ್ಮನ್ಗೆ? ದೇವಸ್ಥಾನದಿಂದ ಬಂದಾಗಿಂದ ಇಷ್ಟೊಂದು ಗಾಬರಿ ಮಾಡ್ಕೊಂಡಿದ್ದಾರೆ. ನಾಚಿಕೆ ಆಗಲ್ವಾ ಒಂದ್ ಹುಡುಗಿ ಜೊತೆ ಹೀಗ್ ನಡ್ಕೊಳ್ಳೋಕೆ? ಇವಳ್ಯಾಕ್ ಬಂದು? ಪ್ರದ್ಯುಮ್ನ ಎಲ್ಲಿ? ಚಿಕ್ಕಪ್ಪ. ಅಪ್ಪ, ನನ್ ಮೇಲೆ ನಂಬಿಕೆ ಇದೆ ಅಂತ ಹೇಳಿದಿರಲ್ಲ, 2 ನಿಮಿಷ ಸುಮ್ನಿರಿ ಪ್ಲೀಸ್. ನಿನಗ್ ತಲೆ ಕೆಟ್ಟಿದ್ಯಾ ನೀನ್? ನಮ್ಮನೆ ಹೆಣ್ಮಕ್ಳ ಜೊತೆ ಯಾರೋ ಕೆಟ್ಟಾಗಿ ನಡ್ಕೊತಾ ಇದ್ದಾರೆ, ನಾವು ನೋಡ್ಕೊಂಡು ಸುಮ್ಮನೆ ನಿಂತಿರ್ಕಾಗತ್ತಾ? ಚಿಕ್ಕಪ್ಪ, ಯಾರಿಗೂ ಏನು ಆಗಲ್ಲ, ನಾನ್ ಪ್ರಾಮಿಸ್ ಮಾಡ್ತೀನಿ. ಏನು ಆಗಲ್ಲ ಅಂದ್ರೆ ಏನ್ ಅರ್ಥ? ಇನ್ನೊಂದು ಸಲ ಹುಡುಗಿ ಮೇಲೆ ಕೈ ಮಾಡಕ್ ಬರ್ತೀರಾ? ಅಮ್ರಪಾಲಿ, ನೀನ್ ಯಾಕೆ ಬಂದಿದ್ಯಾ? ಪ್ರದ್ಯುಮ್ನ ಎಲ್ಲಿ?
ನೀನ್ ನೋಡಿದ್ರೆ ನಾಟಕ ಮಾಡು ಅಂದೆ, ಅಮ್ಮ ನೋಡಿದ್ರೆ ರಿಯಲ್ ಆಗಿ ಹೋಯ್ತಾವಳೆ. ಇದು ನಮ್ದಿಲ್ಲ. ಇನ್ನು ಸುಮ್ನೆ ನಿಂತ್ಕೊಳಕ್ಕಾಗಲ್ಲ. ನಮ್ಮನೆ ಹೆಣ್ಮಕ್ಳು ಕಿತ್ತಾಡ್ತಾ ನಿಂತಿರ್ಬೇಕಾರೆ ನಾವು ಸುಮ್ನೆ ನಿಂತಿರಕ್ಕಾಗತ್ತಾ ಇಲ್ಲಿ? ನಾವು ಸುಮ್ನೆ ಇದ್ರೆ ಹೆಂಗಸರ ಕೈಯಲ್ಲಿ ಒಟ್ಕೊಂಡ್ರು ಅಂತ ಯಾರು ನಮಗ್ ಡೀಲೇ ಕೊಡಲ್ಲ. ಕೊಂಡ್ರು ಅನ್ಬೋದು. ನಮ್ಮನೆ ಹೆಣ್ಮಕ್ಳಿಗೆ ತೊಂದ್ರೆ ಕೊಡೋಷ್ಟು ಧೈರ್ಯ ಬಂತ ನಿಂಗೆ? ಆಪತ್ ಬಾಂಧವ, ನಿಂಗೇನು ಆಗಿಲ್ಲ ತಾನೆ? ನನಗೇನು ಆಗಿಲ್ಲ ಅಮೃಪಾಲಿ, ನಿಮಗೇನು ಆಗಿಲ್ಲ ಅಲ್ವಾ? ಯುಕ್ತಿಗೆ ಒಂದಷ್ಟು ಜನ ತೊಂದರೆ ಕೊಡ್ತಾ ಇದ್ರು. ಯುಕ್ತಿ, ನಿನ್ಗೇನು ಆಗಿಲ್ಲ ತಾನೆ? ಸಾರಿ ಯುಕ್ತಿ, ನೀನು ಕಾಲ್ ಮಾಡಿದಾಗಲೇ ಬರಬೇಕಿತ್ತು, ಬರೋಕ್ಕಾಗಲಿಲ್ಲ. ಐ ಆಮ್ ವೆರಿ ಸಾರಿ. ಸದ್ಯ ಯಾರಿಗೂ ಏನಾಗಿಲ್ವಲ್ಲ, ಅಷ್ಟೇ ಸಾಕು. ಎಲ್ಲ ಇವಳಿಂದಾನೇ ಆಗಿದ್ದು, ಎಲ್ಲ ಇವಳೇ ಹಾಳು ಮಾಡಿದ್ದು. ಏನ್ ಹಾಳಾಯ್ತು ಯುಕ್ತಿ? ಅಮ್ರಪಾಲಿ ಏನ್ ಹಾಳು ಮಾಡಿದ್ರು? ಏನು ಅರ್ಥ ಆಗ್ತಾ ಇಲ್ಲ ನಮ್ಗೆ. ಹೌದು ಯುಕ್ತಿ, ಪಾಪ ಆಮ್ರಪಾಲಿ ನಿನ್ನ ಸೇವ್ ಮಾಡಕಂತ ಬಂದು ನೀನು ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ಸಿಟ್ ಮಾಡ್ಕೋತಿದ್ಯಲ್ಲ, ಯಾಕೆ? ಯುಕ್ತಿ, ಯುಕ್ತಿ ಏನಾಯ್ತು? ಯಾಕೆ ಹೀಗೆ ಹೋಗ್ತಿದ್ದಾಳೆ? ಈಗ ಅರ್ಥ ಆಗ್ತಾ ಇದೆ. ಎಷ್ಟೇ ಆದ್ರೂ ಈಶ್ವರಿ ಮಗಳು, ಆದ್ರೆ ಅಮ್ಮನ್ ಬುದ್ಧಿವಂತಿಕೆ ಬರ್ಲಿಲ್ಲ. ಈಶ್ವರಿ ಹೇಗೆ ನುಣಿಸ್ಕೊಳ್ತಾಳೆ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಹಾ, ಏನ್ ಹೇಳ್ತಿದ್ದೀರಾ ಚಿಕ್ಕಪ್ಪ? ಇದೆಲ್ಲ ಯುಕ್ತಿನೇ ಪ್ಲಾನ್ ಮಾಡಿರೋದಣ್ಣ. ಅವಳೇ ರೌಡಿಗಳಿಗೆ ದುಡ್ಡು ಕೊಟ್ಟು ಕರೆಸಿದಾಳೆ. ವಾಟ್?
ಏನಾದ್ರು ನಂಬಕ್ಕೆ ಆಗ್ತಾ ಇಲ್ಲ ನಂಗೆ. ಮಮ್ಮ ಏನಾಯ್ತು ಶೋನಾ? ಆಮ್ರಪಾಲಿ ಎಲ್ಲ ಹಾಳು ಮಾಡ್ಬಿಟ್ಲು ಮಮ್ಮ. ಶಿ ರೂಯಿನ್ಡ್ ಎವ್ರಿಥಿಂಗ್. ಏನಾಯ್ತು ಅಂತ ಸರಿಯಾಗಿ ಹೇಳು. ಚಿಕ್ಕ ಮಕ್ಕಳ ತರ ಅಳ್ಬೇಡ. ನಾನು ರೌಡಿಗಳನ್ನ ಕರ್ಸಿದ್ನ. ನಾನೇನ್ ಮಾಡ್ಲಿ ಮಮ್ಮ ಇವಾಗ? ಪ್ರದ್ಯುಮ್ನ ನನ್ನ ಹೇಟ್ ಮಾಡ್ತಾನೆ, ನನ್ನ ಮಾತೇ ಆಡ್ಸಲ್ಲ ಇವಾಗ. ಮೊದ್ಲು ಸ್ಟಾಪ್ ಕ್ರೈಂಗ್ ಶೋನಾ. ಏನೂ ಆಗಲ್ಲ. ಪ್ರದ್ಯುಮ್ನ ನಿನ್ಗೆ ಮೊದ್ಲಕ್ಕಿಂತ ಜಾಸ್ತಿ ಮಾತಾಡ್ಸ್ತಾನೆ. ಹೇಗೆ ಮಮ್ಮ? ನಾನ್ ಹೇಳ್ದ ಹಾಗೆ ಮಾಡು. ಯುಕ್ತಿ, ಯುಕ್ತಿ, ನೀನ್ಯಾಗ ಅಳ್ತಿದ್ಯಾ ಯುಕ್ತಿ? ಮಾಡೋದೆಲ್ಲ ಮಾಡಿ ಹತ್ರ ಎಲ್ಲ ಸರಿ ಆಗತ್ತೆ ಅಂತ ಅನ್ಕೊಂಡಿದ್ಯಾ? ನನಗ್ ಗೊತ್ತು ಪ್ರದ್ಯುಮ್ನ, ನಾನ್ ಮಾಡಿದ್ ತಪ್ಪು ಅಂತ. ಮತ್ತೆ ಯಾಕೆ ಮಾಡ್ದೆ? ನಿನ್ಗೋಸ್ಕರ, ನಿನ್ನಿಂದ. ನನ್ನಿಂದ ಮಾಡ್ದೆ ಅಂದ್ರೆ ಏನರ್ಥ? ನಾನು ನಿನ್ನ ಕೇಳಿದ್ನ ಮಾಡು ಅಂತ? ನೀನೇನು ಕೇಳಿಲ್ಲ ಪ್ರದ್ಯುಮ್ನ, ಅದೇ ಪ್ರಾಬ್ಲಮ್. ನೀನೇನು ಕೇಳಲ್ಲ, ಏನು ಹೇಳೋದು ಇಲ್ಲ. ತುಂಬಾ ದಿನದಿಂದ ನಾನು ನಿಮ್ ಮನೇಲಿ ಇದೀನ ಅದನ್ನೇ ಮರ್ತ್ಬಿಟ್ಟಿದ್ಯಾ ನೀನು. ನಾನಿನ್ನ ಮದ್ವೆ ಆಗ್ತಾ ಇದ್ದೀನಿ. ನನ್ ಎಂಟೈರ್ ಲೈಫ್ ನೀನ್ ನನ್ನ ಜೊತೆಗಿರ್ತೀಯ ಅಂತ ನಂಬ್ಕೊಂಡ್ ಬಂದಿದ್ದೀನಿ. ನೀನ್ ಮಾತಾಡ್ತೀಯ ಅಂದ್ರೆ ನನಗೆ ಹರ್ಟ್ ಆಗಲ್ವಾ? ಅದೇ ಯುಕ್ತಿ, ನಾನು ಐ ನೋ ಯು ಹ್ಯಾವ್ ಲಾಟ್ ಆಫ್ ರೀಸನ್ಸ್. ಅದೇ ನನ್ಗೆ ಹರ್ಟ್ ಆಗುತ್ತೆ ಅಲ್ವಾ? ನನಗೂ ಬೇಜಾರಾಗುತ್ತೆ ಅಲ್ವಾ? ನಿನ್ ಅಟೆನ್ಷನ್ ಬೇಕು ಅಂದ್ರೆ ನಾನು ಇಷ್ಟೆಲ್ಲ ಮಾಡ್ಲೇಬೇಕಾಗುತ್ತೆ. ಇಷ್ಟು ಬೇಜಾರಾಗುತ್ತೆ ಗೊತ್ತಾ ನನ್ಗೆ? ಸಾರಿ ಯುಕ್ತಿ, ನಿನಗಿಷ್ಟು ಬೇಜಾರಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಐ ಆಮ್ ರಿಯಲಿ ಸಾರಿ. ನನಗ್ ನಿನ್ ಬೇಕು ಅಷ್ಟೇ ಪ್ರದ್ಯುಮ್ನ, ಅದಕ್ಕೆ ಹೀಗೆಲ್ಲ ಮಾಡ್ದೆ. ನನ್ ಫ್ಯಾನ್ಸ್ ನನ್ನ ಮಾತಾಡ್ಸ್ಲಿಲ್ಲ ಅಂತ ಅನ್ಕೊಂಡೆ ತಪ್ಪಾದ್ರೆ ನನಗೆ ಏನ್ ಪನಿಷ್ಮೆಂಟ್ ಬೇಕಾದ್ರೂ ಕೊಡು. ಏನ್ ಬೇಕಿತ್ತು ನಿನಗೆ? ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಅದಕ್ಕೆ ತಲೆಗೇನಾದ್ರು ಪೆಟ್ಟು ಬಿದ್ದಿದ್ಯಾ ನಿಮ್ಗೆ? ಅಥವಾ ಬುದ್ಧಿ ಭ್ರಮಣೆ ಆಗಿದ್ಯಾ ಹೇಗೆ? ಏನ್ ಮಾತಾಡ್ತಿದ್ಯಾ ಈಶ್ವರಿ? ನೋಡಿ, ಈ ಮನೆಯವರಿಗೆಲ್ಲ ತುಂಬಾ ಕಾಳಜಿ ಇದೆ ನಿಮ್ ಬಗ್ಗೆ. ನಿಮಗೇನೋ ಆಗಬಾರ್ದು ಆಗ್ಬಿಟ್ಟಿದೆ, ಏನೋ ದೊಡ್ಡ ರೋಗ ಬಂದಿದೆ, ಹಾಸಿಗೆ ಹಿಡಿದು ನಳ್ತಾ ಇದ್ದೀರಾ ಅನ್ನೋ ಹಾಗೆಲ್ಲ ಆಡ್ತಿದ್ದಾರೆ. ನನಗೆ ನನ್ನ ಮಗಳ ಜೀವನ ಮುಖ್ಯ, ಅವಳ ನೆಮ್ಮದಿ ಮುಖ್ಯ. ದಯವಿಟ್ಟು ಅದನ್ನ ಹಾಳು ಮಾಡ್ಬೇಡಿ. ಏನ್ ಮಾತಾಡ್ತಿದ್ಯಾ ಈಶ್ವರಿ? ಯುಕ್ತಿ ಜೀವನನ ಯಾರು ಹಾಳು ಮಾಡ್ತಾ ಇದ್ದಾರೆ? ನಂಗೊಂದು ಅರ್ಥ ಆಗ್ತಾ ಇಲ್ಲ. ನೀವು ಹಾಳು ಮಾಡ್ತಿದ್ದೀರಾ ಅದಕ್ಕೆ. ಮಾತೆತ್ತಿದ್ರೆ ಲಾಕೆಟ್ಟು, ಮ್ಯಾಜಿಕ್, ಮಣ್ಣು, ಮಸಿ, ಸುಡುಗಾಡು ಅಂತ ಏನನ್ನೋ ಮಾತಾಡ್ತೀರಾ. ನನ್ಗಂತೂ ತಲೆ ಚಿಟ್ಟ ಹಿಡಿದೋಗಿದೆ. ನೋಡಿ, ನೀವು ಮಾಡ್ತಾ ಇರೋದು ಯುಕ್ತಿ ಜೀವನ ಹಾಳು ಮಾಡುತ್ತೆ ಅನ್ನೋದು ನೆನಪಿರ್ಲಿ. ಯಾವ್ದ್ಯಾವ್ದೋ ಸ್ವಾಮೀಜಿಗಳ ಹತ್ರ ಹೋಗೋದು, ಅವರು ಮಾಡಕ್ಕೇನು ಬೇರೆ ಕೆಲಸ ಇಲ್ಲ, ಪ್ರದ್ಯುಮ್ನ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಶ್ರೀಮಂತರ ಮನೆ ಹೆಣ್ಣುಮಗಳು ಒಂಚೂರು ಭಯ ಪಡಿಸಿದ್ರೆ ದಾನ ಧರ್ಮ ಮಾಡ್ತಾರೆ ಅಂತ ನೀವು ಅವ್ರು ತೋಡಿದ ಹಳ್ಳಕ್ಕೆ ಬೀಳ್ತೀರ. ಅನುಭವಿಸೋದು ನಾನು, ನನ್ನ ಮಗಳು.
ನಾನೇನು ಅನುಭವಿಸ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ಲ ಈಶ್ವರಿ. ಗೊತ್ತಿದ್ರೆ ಹೀಗೆ ಮಾತಾಡ್ತಿರ್ಲಿಲ್ಲ. ಗೊತ್ತಾಗಕ್ಕೆ ಕೇಳ್ತಾ ಇದ್ದೆ. ತಲೆಗೆ ಪೆಟ್ಟು ಬಿದ್ದಿದ್ಯೋ ಅಥವಾ ನಿಜವಾಗ್ಲೂ ತಲೆ ಕೆಟ್ಟು ಹೋಗಿದ್ಯೋ? ಹೊರಡು ಈಶ್ವರಿ. ನಿನ್ನ ಹತ್ರ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಏನಂದ್ರಿ ಅದಕ್ಕೆ? ಹೊರಡು ಒಂದೇ. ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ ಅಂದಮೇಲೆ ನಾನು ಯಾಕೆ ನಿನ್ನ ಮಾತು ಕೇಳಬೇಕು? ನಾನು ಯಾಕೆ ಅರ್ಥ ಮಾಡ್ಕೋಬೇಕು? ನನ್ನ ಆರೋಗ್ಯನ ನಾನು ನೋಡ್ಕೋತೀನಿ. ನಾನೇನು ಅನುಭವಿಸ್ತಾ ಇದ್ದೀನಿ ಅಂತ ನಿನಗೇನು ಗೊತ್ತು? ನೀನಿನ್ ಹೊರಡು. ನನ್ನೇ ಹೊರಗಡೆ. ಇದು ನನ್ನ ರೂಮ್. ಯಾರಿಗೆ ಬೇಕಾದ್ರೂ ಒಳಗ್ ಬರಕ್ ಹೇಳ್ಬೋದು, ಹೊರಗೆ ಹೋಗಕ್ಕೂ ಹೇಳ್ಬೋದು. ನೀಗ ಹೊರಡ್ತೀಯಾ ಇಲ್ಲ ಮಾಯಿಗೆ ಹೇಳಿ ಹೊರಗೆ ಹೋಗೋ ಹಾಗೆ ಮಾಡ್ಲಾ?